ವಿಶೇಷ ಜಂಟಿ ಅಧಿವೇಶನ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯ ಬಜೆಟ್ ಮಂಡನೆಯತ್ತ ಚಿತ್ತ ಹರಿಸಿದ್ದು ಮತ್ತೊಂದು ದಾಖಲೆಗೆ ಸಜ್ಜಾಗಿದ್ದಾರೆ. ಇವತ್ತಿನಿಂದ 2026-27ನೇ ಸಾಲಿನ ರಾಜ್ಯ ಬಜೆಟ್ಗೆ ತಯಾರಿ ಆರಂಭ ಮಾಡಿದ್ದು ಇಲಾಖೆಗಳ ಬೇಡಿಕೆಗಳಿಗೆ ಕಿವಿಗೊಟ್ಟಿದ್ದಾರೆ. ಒಂದು ಚಿಕ್ಕ ಮನೆಯನ್ನ ಸರಿಯಾಗಿ ನಡೆಸಬೇಕಾದ್ರೆ ಬಜೆಟ್ ಅತ್ಯವಶ್ಯಕ. ಇನ್ನು ರಾಜ್ಯವನ್ನ ಸುಭಿಕ್ಷವಾಗಿ ಸುಗಮವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೂ ಆಯವ್ಯಯ ಕೂಡ ಅಷ್ಟೇ ಮುಖ್ಯ. ಅಳೆದು ತೂಗಿ ಬಜೆಟ್ ಲೆಕ್ಕಾಚಾರ ಹಾಕದಿದ್ರೆ ದಿವಾಳಿ ಆಗೋದು ಪಕ್ಕ. ಹೀಗಾಗಿಯೇ ರಾಜ್ಯದ ಯಜಮಾನನ ಸ್ಥಾನದಲ್ಲಿರುವ ಸಿಎಂ ಸಿದ್ದರಾಮಯ್ಯ ದಾಖಲೆಯ ತಮ್ಮ 17ನೇ ಬಜೆಟ್ ಮಂಡನೆಗೆ ಲೆಕ್ಕಾಚಾರ ಶುರು ಮಾಡಿದ್ದಾರೆ. ಅಧಿವೇಶನ ಮುಗಿದ ಬೆನ್ನಲ್ಲೇ ಬಜೆಟ್ ಸಿದ್ಧತೆ ಆರಂಭಿಸಿದ ಸಿಎಂ. ಇಡೀ ದಿನ ಇಲಾಖಾವಾರು ಬಜೆಟ್ ಪೂರ್ವಭಾವಿ ಮೀಟಿಂಗ್. ಹೌದು, ವಿಶೇಷ ವಿಧಾನಮಂಡಲ ಜಂಟಿ ಅಧಿವೇಶನ ಮುಗಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಲೆಕ್ಕರಾಮಯ್ಯ ಆಗಿದ್ದಾರೆ. ಕೈಯಲ್ಲಿ ಲೆಕ್ಕದ ಪುಸ್ತಕ ಹಿಡಿದುಕೊಂಡು ಇಲಾಖಾವಾರು ಸಚಿವರ ಜೊತೆ ರಾಜ್ಯಕ್ಕಿರುವ ಅವಶ್ಯಕತೆಗಳ ಬಜೆಟ್ ಹೇಗಿರಬೇಕೆಂದು ಲೆಕ್ಕಾಚಾರವಾಕಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಶಕ್ತಿ ಭವನದಲ್ಲಿ ಸಿದ್ದರಾಮಯ್ಯ ಬಜೆಟ್ ಪೂರ್ವ ಸಿದ್ಧತೆ ಸಭೆ ಮಾಡಿದ್ರು. ಮೊದಲು ಅರಣ್ಯ ಇಲಾಖೆಯ ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಅರಣ್ಯ ಇಲಾಖೆ ಬಳಿಕ ಗಣಿ, ಭೂವಿಜ್ಞಾನ ಇಲಾಖೆ, ಕಾರ್ಮಿಕ ಇಲಾಖೆ, ಒಳಾಡಳಿತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೀಗೆ ಹಲವು ಇಲಾಖೆಗಳ ಸಚಿವರು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರು. ಈ ಮೂಲಕ ರಾಜ್ಯದ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ, ತೆರಿಗೆ ಸಂಗ್ರಹದ ಗುರಿ, ವಿವಿಧ ಇಲಾಖೆಗಳ ಬೇಡಿಕೆಗಳು ಹಾಗೂ ಮುಂಬರುವ ಬಜೆಟ್ನಲ್ಲಿ ಯಾವ ಇಲಾಖೆಗೆ ಎಷ್ಟು ಅನುದಾನ ನೀಡಬೇಕು ಎಂಬುದನ್ನ ಚರ್ಚಿಸಿದ್ರು. ಪ್ರೀ ಬಜೆಟ್ನಲ್ಲಿ ನಾವು ಮಾತಾಡಿದ್ದೀನಿ. ಈಗ 100 ಅಟಲ್ ನಾವೇನು ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೀವಿ, ಆ ಪ್ರಸ್ತಾವನೆಯನ್ನು ನಾವು ಮುಖ್ಯಮಂತ್ರಿಗಳಿಗೆ ನಾಳೆ ಮಾಡಿದ್ದೀವಿ. ಸಿಎಂ ಬಜೆಟ್ ಪೂರ್ವಭಾವಿ ಸಭೆ ಆರಂಭಿಸುತ್ತಿದ್ದಂತೆ ಸಚಿವರು ಅಲರ್ಟ್ ಆಗಿದ್ದು, ಈ ಬಾರಿ ಹೆಚ್ಚು ಅನುದಾನ ಪಡೆಯಲು ಸಿಎಂ ಮನವೊಲಿಸಲು ಲೆಕ್ಕಾಚಾರ ಹಾಕ್ತಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಈ ಬಾರಿ ಉತ್ತಮ ಬಜೆಟ್ ಮಂಡನೆ ಆಗುವ ನಿರೀಕ್ಷೆ ಇದೆ. ನಮ್ಮ ಇಲಾಖೆಯ ಬೇಡಿಕೆಗಳನ್ನ ಪಟ್ಟಿ ಮಾಡಿದ್ದು ಸಿಎಂ ಮುಂದೆ ಇಡ್ತೀವಿ ಎಂದಿದ್ದಾರೆ. ಹೊಸಲ ಬಜೆಟ್ಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾರೆ. ಈ ಸಾರಿ ಅಡಿಷನಲ್ ಕೇಳ್ತೀವಿ. ಬಿಲ್ಡಿಂಗ್ ಖರ್ಚಾಗಿದೆ, ಬ್ರಿಡ್ಜಸ್ ಇದ್ದಾರೆ, ಕಟ್ಟಡ ಇದೆ, ಸುಮಾರು ಹೊಸ ಯೋಜನೆಗಳಿದೆ. ನಮ್ಮ ಮುಂದೆ ಕಾಲು ಸಂಕ ಇದೆ. ಸೊ ಎಲ್ಲನೂ ಒಂದು ಲಿಸ್ಟ್ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ, ಇನ್ನೂ ಮಾಡ್ತಾಯಿದ್ದೀನಿ. ಮಾಡಿ ಪ್ರೆಸೆಂಟೇಷನ್ ಕೊಡ್ತೀವಿ ಸಿಎಂ ಅವರಿಗೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ತಮ್ಮ 17ನೆಯ ದಾಖಲೆ ಬಜೆಟ್ ಮಂಡನೆಗೆ ಭರ್ಜರಿ ಕಸರತ್ತು ಆರಂಭಿಸಿದ್ದಾರೆ. ಇಲಾಖೆಗಳ ಬೇಡಿಕೆಗಳನ್ನ ಆಲಿಸುತ್ತಾ ಲೆಕ್ಕಾಚಾರ ಶುರು ಮಾಡಿದ್ದಾರೆ. ಆದ್ರೆ ಬಜೆಟ್ನಲ್ಲಿ ಇಲಾಖೆಗಳಿಗೆ ಕೇಳಿದ್ದು ಕೊಡ್ತಾರಾ ಅಥವಾ ಕೊಕ್ಕೆ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.